ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ಬಂದು ನನ್ನ ಮೊದಲನೇ ದಿನದ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂತ ನನ್ನ ತೋರಿಸ್ತೀನಿ ಬನ್ನಿರಿ. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಮಾತ್ರೆ ಕುಡ್ಕೊಂಡು ನನ್ನ ಒಂದು ಇದನ್ನ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯಲ್ಲೇ ಸ್ವಲ್ಪ ಸಣ್ಣ ಪುಟ್ಟದು ವರ್ಕೌಟ್ ಮಾಡೋದನ್ನ ತಂದಿಟ್ಕೊಂಡಿದ್ದೀನಿ. ಹಾಗೆ ಮನೇಲಿ ಹೊರಗಡೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್. ಹಾಗೆ ಟೈಮಿಗೆ ತಕ್ಕಾಗಿ ಬರೋಕ್ಕಾಗಲ್ಲ ಹೊರಗಡೆ ಹೋದರೆ ಅಂತೇಳ್ಬಿಟ್ಟು ಫ್ರೆಂಡ್ಸ್ ನಮ್ಮ ಮನೇಲಿ ಹೇಳ್ತಾರೆ ಗೊತ್ತಾ, ನೀನು ಸಣ್ಣ ಆಗಲ್ಲ, ಅದು ಬಿಡಲ್ಲ, ನೀನು ಅದಪ್ಪ ಆಗ್ತಾ ಇರ್ತೀಯ ಬಿಡು, ನೀನು ಸಣ್ಣ ಆಗಲ್ಲ ಅಂತಾರೆ. ಆದರೂ ನಾವು ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಯಾರಿಗೂ ಕಡಿಮೆ ಇಲ್ಲ ಹೆಣ್ಮಕ್ಳು ಅನ್ನೋದಲ್ವ, ನಿಜವಾಗ್ಲೂ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನಾವು ಹೆಣ್ಮಕ್ಳು ಚಾಲೆಂಜ್ ತಗೊಂಡ್ರೆ ಅಂತ ಫ್ರೆಂಡ್ಸ್. ಹಾಗೆ ಬಂದು ನೈಟು ನಾನು ಕಾಳುಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಜೀರಿಗೆ ನೆನೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ. ಮತ್ತು ಸ್ವಲ್ಪ ಕಾಬೂಲ್ ಕಡಲೆಕಾಳು ಮತ್ತು ಹಾಗೆ ಬಂದು ಹೆಸರು ಕಾಳು ಸ್ವಲ್ಪ ನೆನೆ ಹಾಕಿದ್ದೆ. ಹೆಸರು ಕಾಳನ್ನ ಮೊಳಕೆ ಕಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಅಂತಂದ್ಬಿಟ್ಟು, ಹಾಗೆ ಕಾಬೂಲ್ ಕಡಲೆ, ಬಟಾಣಿ ಇದೆಲ್ಲ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅಂತಂದ್ಬಿಟ್ಟು, ಆವಾಗ ಸ್ವಲ್ಪ ಮೊಳಕೆ ಕಟ್ಬಿಟ್ಟೆಲ್ಲ ನೀವು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಾಗೆ ನಾನು ಹೆಸ್ರು ಕಾಳನ್ನ ಸ್ವಲ್ಪ ನೆನೆ ಹಾಕ್ತೆ ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ಸ್ವಲ್ಪ ಹುಳ ಬಂದಂಗೆ ಆಗ್ಬಿಟ್ಟಿತ್ತು, ತುಂಬ ದಿನದಿಂದ ಹಂಗೆ ಇಟ್ಬಿಟ್ಟಿದ್ದೆ. ಅದಕ್ಕೆ ಏನು ಮಾಡಿದೆ, ಎಲ್ಲ ಹೆಸ್ರು ಕಾಳನ್ನು ಫುಲ್ ನೆನೆ ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕಿ ಮುಚ್ಚಿಟ್ಟೆ. ಮತ್ತು ಹಾಗೆ ಒಂದು 4 ಬಾದಾಮಿನೂ ನೆನೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋಕ್ಕೆ ಅಂತಂದ್ಬಿಟ್ಟು. ಹಾಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ, ಎಲ್ಲನೂ ನೀಟಾಗಿ ನೆನೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ನೈಟು ಇದಿಷ್ಟು ಕೆಲಸ ಮಾಡಿ ಒಂದು ಲೋಟ ಬಿಸಿನೀರು ತಗೊಂಡು ಈಚೆ ಬಂದೆ ಫ್ರೆಂಡ್ಸ್. ಅಡುಗೆ ಮನೆ ಕೆಲಸ ಒಂದಷ್ಟು ಮುಗಿಸ್ಕೊಂಬಿಟ್ರೆ ಎಲ್ಲ ಒಂಥರ ಕಂಫರ್ಟಬಲ್ ಅನ್ನಿಸ್ತದೆ. ಮತ್ತು ಹಾಗೆ ನಾನು ನೈಟ್ ಹೊತ್ತು ಡೈಲಿ ಬಿಸಿನೀರು ಕುಡೀರಿ, ತಣ್ಣೀರಂತೂ ಖಂಡಿತ ಕುಡಿಯೋಕ್ಕೆ ಹೋಗ್ಬೇಡಿ. ಈ ಚಳಿ ವೆದರ್ಗೂ ಇನ್ನಷ್ಟು ಗಂಟಲು ಶೀತ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಹಾಗೆ ಬಂದು ಬೆಳಿಗ್ಗೆ ಎದ್ದು ವರ್ಕೌಟ್ ಎಲ್ಲ ಮಾಡಿ ವರ್ಷನ್ಗೆ ತಿಂಡಿ ಮಾಡೋಣ ಅಂದ್ಕೊಂಡು ಬಂದೆ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ನಾನು ವರ್ಕೌಟ್ ಮಾಡಿ ಆ ಥರ ಎಲ್ಲ ಸಣ್ಣ ಪುಟ್ಟದ್ದು. ಹಾಗಾಗಿ ಇವತ್ತು ಮಾಡಿದ ತಕ್ಷಣ ಫ್ರೆಂಡ್ಸ್ ಕೈ ಕಾಲೆಲ್ಲ ತುಂಬಾ ನೋವು ಕೊಟ್ಬಿಡ್ತು. ಈ ಹೊಟ್ಟೆ ಒಂದು ಕರಗಿಸ್ಬೇಕು ಫ್ರೆಂಡ್ಸ್, ಯಾಕಂದರೆ ಕಂಫರ್ಟಬಲ್ ಅನಿಸ್ತಾ ಇಲ್ಲ ನನಗೆ. ಯಾವ ಬಟ್ಟೆ ಹಾಕಿದ್ರೂ ದಪ್ಪ ಕಾಣಿಸ್ತಾ ಇದ್ದೀನಿ. ಹೊಟ್ಟೆ ಮುಂದೆ ಎದ್ಬಿಟ್ರೆ ಹೆಣ್ಮಕ್ಳಿಗೆ ಅಸಹ್ಯ ಫ್ರೆಂಡ್ಸ್, ಅದು ಇಷ್ಟ ಆಗಲ್ಲ. ಆದ್ರೂ ಇದೆಲ್ಲ ಎಷ್ಟು ದಿನ ಅಂತ ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಆಗಬೇಕು ಅಂತೀನಿ, ಸಣ್ಣ ಆಗಬೇಕು ಅಂದ್ಕೊತೀನಿ. ಆದರೆ ಕೆಲವರು ಸಣ್ಣ ಅಂತಾರೆ, ಕೆಲವರು ದಪ್ಪ ಅಂತಾರೆ. ಯಾರ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇದೀನೋ ಗೊತ್ತಿಲ್ಲ. ಆದರೆ ನನ್ನ ಮಗಳ ಕಣ್ಣಿಗೆ ಇವತ್ತು ನಿನ್ನೆ ಮನೇಲಿ ದಪ್ಪ ಅಂತ ಹೇಳ್ಬಿಟ್ಲು ಫ್ರೆಂಡ್ಸ್. ತುಂಬಾ ಬೇಜಾರಾಗ್ಬಿಡ್ತು. ಅಯ್ಯೋ ಇರಲಿ ಬಿಡು, ನನ್ನ ಮಗಳು ತಾನೇ ಹೇಳ್ಕೊಳ್ಳೋದು ಅಂತಂದ್ಬಿಟ್ಟು, ಮಮ್ಮಿ ನಾನು ಸಣ್ಣ ಆಗ್ತಾಯಿದ್ದೀನಿ, ನೀವು ದಪ್ಪ ಆಗ್ತಾಯಿದ್ದೀರಾ ಅಂದ್ಬಿಟ್ಟು ರೇಗಿಸ್ತಾಳೆ. ಅದಕ್ಕೆ ಅಯ್ಯೋ ಇಳ್ದಿದ್ದೆ ಬಿಡು ಅಂತಂದ್ಬಿಟ್ಟು ಫ್ರೆಂಡ್ಸ್. ಆದ್ರೂ ಎಲ್ಲರೂ ನಾವು ಹೆಣ್ಮಕ್ಳು ಸಣ್ಣ ಇದ್ರೇ ಚೆಂದ ಅಲ್ವಾ ಫ್ರೆಂಡ್ಸ್, ಹೋಗಲಿ ಬಿಡಿ ಫ್ರೆಂಡ್ಸ್. ಹಾಗೆ ಈಗ ವರ್ಷನ್ಗೆ ಸ್ವಲ್ಪ ತಿಂಡಿ ಮಾಡಿಕೊಟ್ಬಿಡೋಣ ಅಂತಂದ್ಬಿಟ್ಟು ಚಪಾತಿ ಇತ್ತು ಫ್ರೆಂಡ್ಸ್. ರಾತ್ರಿ ಚಪಾತಿ ಮಾಡಿದ್ದೆ, ಉಳಿದಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡ್ಬೋದು, ಅದಕ್ಕೆ ಒಂದು ಒಳ್ಳೆ ರುಚಿಕರವಾದಂಥ ಒಂದು ತಿಂಡಿ ಮಾಡಿಕೊಡೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ಫ್ರೆಂಡ್ಸ್. ಈರುಳ್ಳಿ, ಟೊಮೊಟೊ ಹಣ್ಣು ಮತ್ತು ಹಾಗೆ ದಪ್ಪ ಮೆಣಸಿನ್ಕಾಯಿ, ಚಪಾತಿನ ಸಣ್ಣದಾಗಿ ಕಟ್ ಮಾಡಿ ಇದು ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆದರೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಲ್ಲ, ಹಾಗಾಗಿ ಇದನ್ನೆಲ್ಲ ಬೇಕಾದಾಗ ಮಾಡ್ಕೊಂಡು ತಿನ್ನೋಣ. ಏನು ಗರಂ ಮಸಾಲೆ ಎಲ್ಲ ಹಾಕ್ತೋದ್ರೆ ಏನಿಲ್ಲ, ವೆಯ್ಟ್ ಲಾಸ್ಗೆ ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿಗೆ ಒಂದೊಂಥರ ಡಿಫ್ರೆಂಟಾಗಿ ಏನಾರು ಮಾಡಿಕೊಡ್ತಾಯಿದ್ರೆ ಒಂಥರ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರಲ್ವ, ಅದೇ ನಮಗೆ ತಾಯಿದರಿಗೆ ಖುಷಿ. ಹಾಗೆ ಜೀರಿಗೆ ನೆನೆ ಹಾಕಿದ್ದೀನಲ್ಲ, ಅದನ್ನು ಇವಾಗ ನಾನು ಒಂದು ಲೋಟ ಕುದಿಸ್ಕೊತಾ ಇದ್ದೀನಿ. ಒಂದು ಲೋಟ ಹಾಕಿದೆ, ಅದು ಅರ್ಧ ಲೋಟ ಬರೋವರೆಗೂ ಕುದಿಯೋಕ್ಕೆ ಬಿಟ್ಬಿಡೋಣ, ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ. ಇಲ್ಲಿ ಇವಾಗ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇದೊಂಥರ ಚಪಾತಿ ನೂಡಲ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಆದರೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಹಾಕ್ತಾಯಿಲ್ಲ, ಸುಮ್ಮನೆ ಹಾಗೆ ಸಾಸಿವೆ ಹಾಕಿದೆ, ಮತ್ತು ಹಾಗೆ ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು 2 ಇದು ದಪ್ಪ ಮೆಣಸಿನ್ಕಾಯಿ ಇದೆಯಲ್ಲ, ಕಲರು ಒಂದು ಗ್ರೀನು ಒಂದು ರೆಡ್, ಇದೆರಡನ್ನೂ ಹಾಕಿದೆ. ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಹಾಕಿ ಸ್ವಲ್ಪ ಚೂರು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಕೊಟ್ಕೊಳ್ಳೋಲ್ಲ, ಚೆನ್ನಾಗಿ ರೋಸ್ಟ್ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು ಅಂತಂದರೆ. ಯಾಕಂದರೆ ದಿನ ರೈಸ್ ತಿಂದು ಬೇಜಾರಾಗಿರುತ್ತೆ. ಹಾಗೆ ಮಕ್ಕಳಿಗೆ ಚಪಾತಿ ಕೊಟ್ಟರಂತೂ ಹಂಗೆ ಅಂತೂ ಇಷ್ಟಪಟ್ಟಂತೂ ತಿನ್ನಲ್ಲ. ಅವ್ರದ್ದು ಒಂದೊಂಥರ ಕ್ವಾಟ್ಲೆಗಳು, ನಿಮಗೆ ಗೊತ್ತಲ್ಲ, ತಿಂಡಿ ತಿನ್ಬೇಕಾದ್ರೆ ಏನಾರೇ ಆಗಲಿ ಮಕ್ಕಳನ್ನ ತಿಂಡಿ ತಿನ್ನಿಸ್ಬೇಕಾದ್ರೆ ಅದಕ್ಕೆ ಇರುವಂತಹ ಇದು ಇನ್ನು ಮತ್ತೊಬ್ಬರಿಲ್ಲ. ಎಲ್ಲ ತಾಯಿದಿರಿಗೂ ಇದೊಂದು ದೊಡ್ಡ ಟಾಸ್ಕು ಅಂತಲೇ ಹೇಳ್ಬೋದು. ಯಾಕಂದರೆ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಬೆಳಿಗ್ಗೆಯಿಂದ ಒಂದು SLC PUC ಮುಗಿಯೋವರೆಗೂ ಆ ಹೆಣ್ಮಕ್ಳಿಗೆ ತಿಂಡಿ ತಿನ್ನಿಸ್ಬೇಕಾದ್ರೆ ತಂದೆ ತಾಯಿಗಳು ಸೋತೋಗ್ತಾರೆ. ಯಾಕಂದರೆ ಅವು ಹೆಣ್ಮಕ್ಳು ಹುಟ್ಟಿದಾಗ್ಲಿಂದನೂ ಅವ್ರು PUC ದಾಟೋವರೆಗೂ ಅವ್ರಿಗೊಂದು ತಿಂಡಿ ತಿನ್ನಿಸೋದೇ ತಾಯಿಗೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು.
ನನಗೂ ಹಂಗೆ ಫ್ರೆಂಡ್ಸ್, ನನ್ನ ಮಗಳಿಗೆ ತಿಂಡಿ ತಿನ್ನಿಸೋದ್ರಲ್ಲಿ ನಾನು ಒಂದೊಂದ್ಸಲ ಸೋತೋಗ್ಬಿಡ್ತೀನಿ. ಆದರೆ ಸ್ವಲ್ಪ ನನ್ನ ಜೋರು ಜಾಸ್ತಿ ಇರೋದ್ರಿಂದ ಅವಳು ತಿಂತಾಳೆ. ಅದಕ್ಕಾಗಿ ಗರಂ ಮಸಾಲ, ಧನಿಯಾ ಮತ್ತು ಒಂಚೂರು ಅರಶಿನ, ಒಂಚೂರು ಅಚ್ಕಾರ ಪುಡಿ ಇದನ್ನಿಷ್ಟು ಹಾಕಿದೆ. ಒಂದೊಂದು ಚೂರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಜಾಸ್ತಿ ಹಾಕ್ಕೊಳ್ಳಿಲ್ಲ ಎಲ್ಲನೂ. ಯಾಕೆ ಜಾಸ್ತಿ ಮಸಾಲೆ ಹಾಕಿದ್ರೂ ಅಷ್ಟು ಟೇಸ್ಟಾಗಿರಲ್ಲ ಅಂತಂದ್ಬಿಟ್ಟು ಚೆನ್ನಾಗಿ ಒಂದು ರೋಸ್ಟ್ ಕೊಟ್ಬಿಟ್ಟು ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಏನೇನಪ್ಪ ಅಂತಂದರೆ ಚಪಾತಿ ಉಳಿದ್ರೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತವೆ. ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಮಕ್ಕಳು ತಿನ್ನೋಕ್ಕೆ. ಇನ್ನೇನು ಮಾಡೋದು, ಅವ್ರಿಗೆ ತಿನ್ನಿಸೋದೇ ನಮಗೆ ಸಾಹಸ. ಏನು ಮಾಡೋದು, ತರಕಾರಿ ತಿನ್ನಲ್ಲ ಅಂದರೆ ಅದೊಂಥರ ತರಕಾರಿ ತಿನ್ನಲ್ಲ. ಈಗನ್ಗೆ ಹೆಣ್ಮಕ್ಳಂತೂ ಡಯಟು ಅಂತಂದ್ಬಿಟ್ಟು ನಮ್ಮನ್ನು ಗೋಳಿಕೋತವೆ ಫ್ರೆಂಡ್ಸ್ ಹೆಣ್ಮಕ್ಳು. ದೊಡ್ಡ ಎಲ್ಲರ ಮನೇಲೂ ಇದೆ ಫ್ರೆಂಡ್ಸ್ ಡಯಟು. ನಾವು ಸ್ಲಿಮ್ಮಾಗಿ ಕಾಣಬೇಕು ಅಂತ ಹೇಳ್ತೀವಿ. ಆದರೆ ನಾವು ಸ್ಲಿಮ್ಮಾಗಿರಬೇಕು ಅಂತ ಅಂದ್ಕೊತೀವಿ, ಆದರೆ ನಾವು ಸ್ಲಿಮ್ಮಾಗಿರೋಕ್ಕಾಗ್ತಾಯಿಲ್ಲ. ಈ ಹೆಣ್ಮಕ್ಳು ಸ್ಲಿಮ್ಮು ಅಂದ್ಕೊಂಡು ಒಂದೇ ಚಪಾತಿ, ಒಂದೇ ದೋಸೆ, ಒಂದೇ ಇಡ್ಲಿ ತುಂಬಾ ಅವರು ಇದು ಮಾಡೋಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಅದು ಬೇಜಾರಾಗುತ್ತೆ. ಯಾಕಂದರೆ ಹೊಟ್ಟೆ ತುಂಬ ತಿಂದ್ರೇ ಅಲ್ವಾ ಕೈ ಕಾಲಿಗೆ ಶಕ್ತಿ ಇರೋದು. ಹೋಗಲಿ ಇವಾಗ ಅದಕ್ಕೆ ಅವ್ರಿಗೆ ಏನು ಇಷ್ಟ ಅದನ್ನು ಮಾಡ್ಕೊಡ್ಬೇಕು. ಅದ್ರ ಜೊತೆಗೆ ತರಕಾರಿ ಆಳು ಮುಳು ಅಂತ ಸೇರಿಸ್ಬಿಟ್ರೆ ಹೆಂಗೋ ಹೊಟ್ಟೆ ಒಳಗೆ ನುಗ್ಗಿಸ್ಕೊತವೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಹೆಣ್ಮಕ್ಳಿಗಂತೂ ನೀವು ಎಂಥ ಪ್ರಯತ್ನ ಪಟ್ಟರು ತಿನ್ಸೋಕ್ಕಾಗಲ್ಲ ಫ್ರೆಂಡ್ಸ್. ನಮ್ಮ ಮನೇಲೇ ಬೇರೆಯವರು ಯಾರೂ ಇಲ್ಲ. ಫೈನಲಿ ಇವಾಗ ನೂಡಲ್ಸ್ ರೆಡಿ ಆಯಿತು. ಆಲ್ಮೋಸ್ಟ್ ಈ ರೆಸಿಪಿನ ನನ್ನ ಮಗಳೇ ಮಾಡಿಕೊಟ್ಟಿದ್ದು ನನಗೆ ಇದೆಲ್ಲ ಮಾಡೋಕ್ಕೆ ಬರ್ತಿದ್ದಿಲ್ಲ. ಇದನ್ನು ಅವಳೇ ಮಾಡಿಕೊಟ್ಟಿದ್ದು. ಈಗ ಅವಳಿಗೆ ನಾನು ಮಾಡಿಕೊಡ್ತಾಯಿದ್ದೀನಿ. ಅವಳಂತೂ ಸಖತ್ತಾಗಿ ಮಾಡ್ತಾಳೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಮಾಡ್ತಾಳೆ. ನನಗಷ್ಟು ಟೇಸ್ಟಾಗಿ ಬರೋಲ್ಲ, ಆದರೂ ಹೇಗೋ ಮಾಡಿಕೊಡ್ತೀನಿ. ಫೈನಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತೆ. ತುಂಬ ಒಂದೇ ಒಂದು ಟೊಮೊಟೊನ ಹಾಕ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕಿ ಫೈನಲಿ ಅವಳು ಮಾಡಿಕೊಟ್ಟೆ. ಇವಾಗ ಅವಳು ತಿನ್ಕೊಂಡು ಸ್ಕೂಲಿಗೆ ರೆಡಿ ಆಗ್ತಾಳೆ. ಫ್ರೆಂಡ್ಸ್, ನನಗೆ ಬೆಳಗ್ಗೆ ತಿಂಡಿ ಮಾಡೋದೇ ದೊಡ್ಡ ತಲೆನೋವು ಫ್ರೆಂಡ್ಸ್. ಏನಾದ್ರೂ ಅನ್ನ ಸಾಂಬಾರು ಬೇಕು ಅಂತೇಳಿ ತಿಂಡಿ ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ ಫ್ರೆಂಡ್ಸ್. ನನಗೋಸ್ಕರ ನಾನು ತಿಂಡಿ ಮಾಡ್ಕೋಬೇಕು ಅಷ್ಟೇ. ಹಾಗೆ ಹೆಸ್ರು ಕಾಳನ್ನ ಹಾಕಿದೆ, ಅದನ್ನು ಸೋಸ್ಬಿಟ್ಟು ಇಟ್ಟಿದ್ದೀನಿ. ಹೆಸ್ರು ಕಾಳಲ್ಲಿ ಮೊಳಕೆ ಕಟ್ಟಿದ್ರೆ ಸಲಾಡ್ಗೆಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ. ನನ್ನ ಒಂದು ಡಯಟ್ ಪ್ಲಾನಿಗೆ ಹೆಸ್ರು ಕಾಳನ್ನ ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ಹೊಟ್ಟೆ ಹಸಿದಾಗ ಸ್ವಲ್ಪ ಸೌತೆಕಾಯಿ ಆಗುತ್ತಲ್ಲ, ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಇದಾಗುತ್ತೆ. ಯಾಕಂದರೆ ಬಿಸಿ ಆಳು ಮೂಳು ತಿನ್ಕೊಂಡು ನಾವು ದಪ್ಪ ಆಗೋದ್ರಿಂದ ಈ ಥರ ಸಣ್ಣ ಪುಟ್ಟದು ಮಾಡ್ಕೊಂಡು ತಿನ್ನೋದ್ರಿಂದ ವೇಸ್ಟ್ ಲಾಸ್ ಜರ್ನಿಗೆ ತುಂಬಾ ಬೆನಿಫಿಟ್ ಇದೆ. ಹಂಗಾಗಿ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬೇಡದಿರೋ ಕೊಲೆಸ್ಟ್ರಾಲೆಲ್ಲ ನಾವು ತೆಗಿಬೇಕು ಅಂತಂದರೆ ಮೊಳಕೆ ಕಟ್ಟಿ ಕಾಳುಗಳು ಮತ್ತು ಹಾಗೆ ಇದನ್ನೆಲ್ಲ ತಿನ್ನಬೇಕು. ಹಾಗೆ ಕಾಬೂಲ್ ಕಡಲೆ ಇವೆಲ್ಲ ಇತ್ತು, ಎಲ್ಲನೂ ನೀರೆಲ್ಲ ಸೋಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಡೋಣ ಅಂತ. ಈಗ ಬಾದಾಮಿ ಮತ್ತು ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಒಂದೆರಡು ಬಾದಾಮಿನೂ ತಿನ್ಕೊಂಡು ಸ್ವಲ್ಪ ಜೀರಿಗೆ ವಾಟರ್ ಇದೆಯಲ್ಲ ಅದನ್ನು ಕುಡ್ಕೊಂಡ್ಬಿಡ್ತೀನಿ. ಕುಡ್ಕೊಂಡು ಇದಾಗುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನಾನು ಮೊಳಕೆ ಕಟ್ಟಕ್ಕೆ ಇಟ್ಬಿಡ್ತೀನಿ. ಮೊಳಕೆ ಕಟ್ಟಿದ್ರೇ ಅದೊಂಥರ ಇರುತ್ತೆ. ಮತ್ತು ಮೊಸರು ಹಾಕ್ಕೊಂಡು ಕಾಬೂಲ್ ಕಡಲೆ ಮೊಸರು ಮತ್ತು ಹಾಗೆ ತರಕಾರಿನೆಲ್ಲ ಒಂದು ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಐತೆ. ನಮ್ಮ ವೆಯ್ಟ್ ಲಾಸಿಗೆ ಮೊಸರು ಹೆಲ್ಪ್ಫುಲ್ ಆಗುತ್ತೆ. ಕಾಬೂಲ್ ಕಡಲೆ, ಹೆಸರು ಕಾಳು, ಬಾದಾಮಿ ಎಲ್ಲ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್. ಹಾಗಾಗಿ ಇವಾಗ ವರ್ಷನೂ ಸ್ಕೂಲಿಗೆ ರೆಡಿ ಆಗೋದ್ಲು. ಅವಳು ಕೆಲಸ ಮುಗಿಸ್ಕೊಂಡು ಇವಾಗ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಿಸಿಯಾಗಿ ಜೀರಿಗೆ ವಾಟ್ರು ಸ್ವಲ್ಪ ಉಗುರು ಬೆಚ್ಚಗಿದ್ರು ಪರವಾಗಿಲ್ಲ ಕುಡ್ಕೊಂಡು ಒಂದೆರಡು ಬಾದಾಮಿ ಐತೆ, ಬಾದಾಮಿ ತಿನ್ಕೊತೀನಿ. ಬಾದಾಮಿ ತಿನ್ಕೊಂಡು ತಿಂಡಿ ರೆಡಿ ಮಾಡ್ಕೋತೀನಿ. ನಾನಿವತ್ತು ತಿಂಡಿಗೆ ಏನು ತಗೋತಾ ಇದ್ದೀನಿ ಅಂತಂದರೆ ರಾಗಿ ಅಂಬಲಿ ಮತ್ತು ಸಲಾಡ್, ಒಂದು ಹೆಸರು ಕಾಳು ಮತ್ತು ಹಾಗೆ ಕಾಬೂಲ್ ಕಡಲೆಗಳನ್ನ ತಗೋತಾ ಇದ್ದೀನಿ. ಬನ್ನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬೆಳಗಿಂದು. ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಹಾಗಾಗಿ ನಾನು ಕಾಬೂಲ್ ಕಡಲೆ ಮತ್ತು ಹಾಗೆ ಹೆಸರು ಕಾಳು ಎರಡನ್ನೂ ನೆನೆಸಿಟ್ಟು ಪೇಪರ್ ಪೌಡ್ರ್ ಹಾಕ್ಕೊಂಡು ತೊಗೊಂಡಿದ್ದೀನಿ ಒಂದು ಬೌಲು. ಮತ್ತು ಹಾಗೆ ರಾಗಿ ಅಂಬಲಿ ತೊಗೊಂಡಿದ್ದೀನಿ. ಇದಕ್ಕೆ ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವತ್ತಿಂದ ನನ್ನ ಬ್ರೇಕ್ಫಾಸ್ಟು ದಪ್ಪ ಇದ್ದೀನಿ ಅಂತೆಲ್ಲ ಅನ್ನಿಸ್ತಾ ಇದ್ದಾರೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಸಣ್ಣ ಆಗೋಣಂತ ಹೊರಟಿದ್ದೀನಿ. ಎಷ್ಟು ದಿನ ಈ ಚಾಲೆಂಜಿಂಗ್ ಇರೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ, ನೀನು ಸಣ್ಣ ಆಗಲ್ಲ ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯಾ ಅಂತ, ನೀನು ಯಾರು ನೋಡಬೇಕು, ನೀನು ಸಣ್ಣ ಆಗಲ್ಲ ಬಿಡು, ತಲೆ ಕೆಡ್ಸ್ಕೊಬೇಡ ಅಂತಾರೆ. ಆದರೂ ಅವ್ರು ಗೇಲಿ ಮಾಡಿರೋದ್ಕಾದ್ರೂ ನಾನು ಸಣ್ಣ ಆಗಬೇಡ್ವಾ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, 15 ದಿನ ತಿಂಗಳು ಸಣ್ಣ ಆಗ್ತೀನಿ, ಮತ್ತೆ ದಪ್ಪ ಆಗ್ತೀನಿ. ಇದು ಹೆಣ್ಮಕ್ಳದ್ದು ಹಣೆ ಬೇಕು, ನಂದಂತಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ. ದಪ್ಪ ಅಂದರೆ ಅದು ನಾವು ತರೋಕ್ಕಾಗುತ್ತೆ. ಈ ಕುಳ್ಳಕ್ಕಿರೋರು ಅಷ್ಟೇ ಫ್ರೆಂಡ್ಸ್, ಏನೇ ಮಾಡಿ ದಪ್ಪ ಆಗೋಗ್ತಾರೆ. ಮತ್ತು ನನಗೆ ಆಯಿಲ್ ಫುಡ್ ಏನಾದ್ರು ತಿಂತು ಅಂತ ಫ್ರೆಂಡ್ಸ್ ದಪ್ಪ ಆಗೋಗ್ತೀನಿ ನಾನು. ಮತ್ತು ಏನಾದರೂ ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿ ಪ್ರಶಾಂತವಾಗಿದೆ ನಾನು ಅಂತಂದರೆ ಸಾಕು, ಇದಕ್ಕಿದ್ದಂಗೆ ದಪ್ಪ ಆಗ್ಬಿಡ್ತೀನಿ. ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಆದರೆ
ಸಣ್ಣ ಆಗ್ತೀನಿ. ಅದೇ ಆಟೋಮೆಟಿಕ್ ಅಪ್ಪ ಎಲ್ಲಾದ್ರೂ ನೆಮ್ಮದಿ ಕೊಟ್ಟಿದೆಯಾ ಸಾಕಿಷ್ಟು ಅಂದ್ಬಿಟ್ಟು ಖುಷಿಯಾಗಿದ್ದೀನಿ ಅಂದ ತಕ್ಷಣ ದಪ್ಪ ಆಗ್ಬಿಡ್ತೀನಿ ಫ್ರೆಂಡ್ಸ್. ಕೇವಲ ಒಂದು 15 ದಿನದಷ್ಟೊಳಗೆ ದಪ್ಪ ಆಗ್ಬಿಡ್ತೀನಿ. ಈ ದಪ್ಪ ಆಗ್ಬಿಟ್ಟಿದ್ದೀನಿ. ಕೆಲವ್ರ ಕಣ್ಣಿಗೆ ದಪ್ಪ ಕಾಣಿಸ್ತಾ ಇದ್ದೀನಿ, ಕೆಲವ್ರ ಕಣ್ಣಿಗೆ ಸಣ್ಣ ಕಾಣಿಸ್ತಾ ಇದ್ದೀನಿ. ನಮ್ಮ ಅಂಕಲ್ ಅವರೆಲ್ಲ ಹೇಳ್ತಾರೆ ಸಣ್ಣ ಆಗಿದೆಯಾ ಅಂತ. ನನ್ನ ಮಗಳು ಮಮ್ಮಿ ನೀನು ದಪ್ಪ ಆಗಿದೆಯಾ ಅಂತಂತಾಳೆ. ನಮ್ಮ ಮನೆಯವರು ನೀನು ಸಣ್ಣ ಆಗಲ್ಲ ಬಿಡು ಅದೆಲ್ಲ ಕನಸಿನ ಮಾತು ಅಂತಾರೆ. ಹೆಂಗೆ ಫ್ರೆಂಡ್ಸು ಅಷ್ಟಕ್ಕೂ ನಾನು ಏನಕ್ಕೆ ಸಣ್ಣ ಆಗಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೂ ಸಣ್ಣ ಆಗಬೇಕು ಅಂದರೆ ಆರೋಗ್ಯ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಹಂಗಾಗಿ ಸಣ್ಣ ಆಗಬೇಕು ಅಷ್ಟೇ. ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂತಕ್ಕಾಗಲ್ಲ, ಈಗಲೇ ವಯಸ್ಸಾಗ್ಬಿಡುತ್ತೆ ಅನ್ನಂಗೆ ಆಗೋಗುತ್ತೆ. ಹಾಗೆಲ್ಲ ಆಗಬಾರ್ದಪ್ಪ, ನಾನು ವಯಸ್ಸಾಗಿದೆ ಆಗಬಾರ್ದು. ಹಾಗಾಗಿ ಸ್ವಲ್ಪ ಡಯಟ್ ಪ್ಲಾನಿಂಗ್ ತೊಗೋತಾ ಇದ್ದೀನಿ. ಮತ್ತು ಆರೋಗ್ಯಕ್ಕೆ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕು, ರಾಗಿ ಅಂಬಲಿ 7 ಮಾಸ್ತು ಫ್ರೆಂಡ್ಸ್ ಮಾತ್ರ ಸಿಕ್ಕಾಬಟ್ಟೆ ಬೆನಿಫಿಟ್ ಇದೆ. ಈ ರಾಗಿಗೆ ಒಂದು 10-15 ಥರ ಕಾಳುಗಳನ್ನ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಡೈಲಿ ಒಂದೊಂದು ಲೋಟ ನಾವು ಕುಡ್ಕೊಂಡು ಬರ್ತಾಯಿದ್ರೆ ರಾಗಿ ಅಂಬಲಿನ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್. ಏನಂದರೆ ರಾಗಿ ಅಂಬಲಿ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ, ಆರೋಗ್ಯಕರವಾಗಿರ್ತೀವಿ, ಹೊಟ್ಟೆ ತುಂಬ್ದಂಗಿರುತ್ತೆ. ಮತ್ತು ಹಾಗೆ ರಾತ್ರಿ ಹೊತ್ತು ಮುದ್ದೆ ಊಟ ಮಾಡಿದ್ರೆ ಕಣ್ತುಂಬ ನಿದ್ದೆ ಬರುತ್ತೆ. ಆಮೇಲೆ ಡ್ಯೂಟಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಇಷ್ಟಪ್ಪ ಮುದ್ದೆ ಊಟ ಮಾಡಿಬಿಟ್ಟು ಉಪ್ಸಾರು ಮುದ್ದೆ ಊಟ ಮಾಡಿಬಿಟ್ರೆ ಮಧ್ಯಾಹ್ನದವರೆಗೂ ಹಶು ಅನ್ನೋದಿರೋದಿಲ್ಲ. ರಾಗಿಯಿಂದ ತುಂಬಾ ಬೆನಿಫಿಟ್ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದೇಹಕ್ಕೂ ತಂಪಿರುತ್ತೆ, ಕಣ್ಣಿಗೂ ತಂಪಿರುತ್ತೆ. ಆಮೇಲೆ ನಮಗೆ ಕೂದಲೆಲ್ಲ ಉದುರ್ತಾ ಇರುತ್ತೆ. ಇದಕ್ಕೆಲ್ಲ ತುಂಬಾ ಬೆನಿಫಿಟ್ ರಾಗಿ ಅಂಬಲಿ ಅಂತಲೇ ಹೇಳ್ಬೋದು. ರಾಗಿ ತಿಂದವನು ಗಟ್ಟಿ ಯಾವಾಗ್ಲೂ. ನಮ್ಮ ಆವಾಗಿನ ಕಾಲದಲ್ಲೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ರಾಗಿ ಅಂಬಲಿ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಮಜ್ಜಿಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ಹೋಗಿ 1 ಎಕರೆ ಕೆಲಸ ಒಂದು ದಿನ ಇಡೀ ಕೆಲಸ ಮಾಡ್ಕೊಂಬರೋರು. ಅಷ್ಟು ಶಕ್ತಿ ಐತೆ ರಾಗಿಗೆ. ಇವಾಗ ಅನ್ನ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾವು ಇರಬೇಕಾದ್ರೂ ನಮ್ಮ ಮನೇಲಿ ಜಾಸ್ತಿ ರಾಗಿನೇ ಉಪಯೋಗಿಸ್ತಾ ಇದ್ದಿದ್ದು. ಆದರೆ ನಮ್ಮ ಅಜ್ಜಿ ಏನಂದರೆ ನಾವು ಅವಾಗೆಲ್ಲ ಚಿಕ್ಕದಲ್ಲಿ ಒಳ್ಳೆ ಕ್ಯೂಟಾಗಿದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ನಾವು 3 ಜನ ಮಕ್ಕಳು ತುಂಬಾ ಚೆನ್ನಾಗಿದ್ವಿ. ನನ್ನ ತಂಗಿ ಕಪ್ಪಾಗ್ಬಿಡ್ತೀನಿ ಅಂತ ಮುದ್ದೆ ಊಟ ಮಾಡ್ತಿದ್ದಿಲ್ಲ. ನಂಗೆ ಮುದ್ದೆ ಇಷ್ಟ ಆಯಿತು, ಆದರೆ ನಮ್ಮ ಅಜ್ಜಿ ಕೊಡ್ತಿದ್ದಿಲ್ಲ. ಅಂದರೆ ಅವ್ರ ಮೇಲೆ ನಮ್ಮ ಮಕ್ಕಳು ಮುದ್ದೆ ತಿಂದ್ಬಿಟ್ರೆ ಎಲ್ಲಿ ಕಪ್ಪಾಗ್ಬಿಡ್ತಾರೋ ಅನ್ನೋ ಇದರಲ್ಲಿ ಇರ್ತಿದ್ರು. ಹಾಗಾಗಿ ನಾನು ಮುದ್ದೆ ಇಷ್ಟ ಫ್ರೆಂಡ್ಸ್. ನನಗೆ ಡೈಲಿ ಮುದ್ದೆ ಕೊಟ್ಟರು, ಉಪ್ಸಾರು ಮುದ್ದೆ ಮಾಡಿಕೊಟ್ರೆ ಊಟ ಮಾಡ್ಕೊತೀನಿ. ನನಗೆ ರೈಸ್ ಅವಶ್ಯಕತೆನೇ ಇಲ್ಲ. ಮುದ್ದೆ ಒಂದೊಳ್ಳೆ ಸಾಂಬಾರು ಇದ್ಬಿಟ್ರೆ ಉಪ್ಸಾಂಬಾರು ಇಲ್ಲದ್ರೆ ಊಟ ಮಾಡ್ಕೊತೀನಿ. ಹಾಗಾಗಿ ಅವಾಗೆಲ್ಲ ರಾಗಿ ಅಂಬಲಿನೇ ಜಾಸ್ತಿ ಕುಡಿತಿದ್ದೆ. ಆವಾಗ ಈಗಿನ ಕಾಲದವ್ರು ಎಷ್ಟು ಗಟ್ಟುಮುಟ್ಟಾಗಿದ್ದಾರೆ ಅಂದರೆ ಕೈ ಕಾಲಿಗೆ ನಿಶಕ್ತಿ ಅಂದಾಗೂ ಇಷ್ಟಪ್ಪ ಮುದ್ದೆ ಊಟ ಮಾಡಿಬಿಟ್ರೋದು. ಈಗ ನೋಡಿ ಜ್ವರ ಅಂದಾಗ ರೈಸ್ ತಿಂತೀವೋ ಮುದ್ದೆ ತಿಂತೀವೋ ಹೇಳಿ, ಇಷ್ಟಪ್ಪ ಮುದ್ದೆ ತಿಂದ್ಬಿಟ್ರೆ ಎಂಥ ಜ್ವರ ಇದ್ರೂ ಹೊಂಟೋದಿ. ಬಿಸಿ ರಾಗಿ ಮುದ್ದೆ, ಉಪ್ಸಾಂಬಾರು, ಖಾರ, ಒಂದಷ್ಟು ಕಾಳು ನೆಂಚ್ಕೊಳ್ಳೋಕ್ಕೆ ತಿಂದ್ಬಿಟ್ಟು ಒಂದು ಒಳ್ಳೆ ಮಾತ್ರೆ ಕುಡಿದ್ಬಿಟ್ಟು ಮಾಲಿಗೆ ಎದ್ಬಿಟ್ಟು ಅಂದರೆ ಎಂಥ ಜ್ವರ ಇದ್ರೂ ಹೊಂಟೋಗುತ್ತೆ. ಹಾಗಾಗಿ ರಾಗಿ ಇದು ನನ್ನ ವೆಯ್ಟ್ ಲಾಸಿಗೆ ನಾನು ಮೇನ್ ಇಂಪಾರ್ಟೆಂಟಾಗಿ ಈಗ ರಾಗಿ ತೊಗೊಂಡಿದ್ದೀನಿ. ಇನ್ನು ದಿನನಿತ್ಯ ರಾಗಿ ಮುದ್ದೆ, ರಾಗಿ ಗಂಜಿ, ರಾಗಿ ಇದು, ಚಪಾತಿ ಇಷ್ಟರಲ್ಲಿ ಐತೆ. ರೈಸ್ ಐಟಮ್ ಅಂತೂ ಬಿಟ್ಟೇ ಬಿಡ್ತೀನಿ ಫ್ರೆಂಡ್ಸ್, ಬೇಡ. ಯಾಕಂದರೆ ನಾನು ಸ್ವಲ್ಪ ಸ್ಲಿಮ್ ಆಗಬೇಕು, ತಾನು ಚೆನ್ನಾಗಿ ಕಾಣೋದು ಬೇಡ ಅಲ್ವಾ. ಹಾಗಾಗಿ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗ್ತದೆ. ನೀವು ಸಪೋರ್ಟ್ ಮಾಡಿ ಆಯಿತಾ ನನಗೆ. ಬಾಯ್.